ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರಿಗೂ ಪೂರ್ತಿ ಫಾರ್ ಯು ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾನು ಕ್ರಿಯೇಟಿವಿಟಿ ಆಗಿರುವಂತಹ ಮೆಹಂದಿ ಡಿಸೈನ್ಗಳನ್ನು ಯಾವ ರೀತಿ ಹಾಕೋದು ಅಂತಂದೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಬೇಸಿಕ್ ಆಗಿ ನಾವು ಮೆಹಂದಿ ಡಿಸೈನ್ಗಳನ್ನು ಯಾವ ರೀತಿ ಕಲಿಬೇಕು, ಅದನ್ನು ಯಾವ ರೀತಿ ನಮ್ಮ ಕೈಗಳಿಗೆ ಅಂದವಾಗಿ ಹಾಕೋಬಹುದು ಅಂತಂದೇಳಿ ಇಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ, ಹಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೆಹಂದಿ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಡೇ ಮೆಹಂದಿ ಕ್ಲಾಸಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್ ನೋಡಿ, ನಾನೀಗ ಫಸ್ಟ್ ಡೇ ಮೆಹಂದಿ ಕ್ಲಾಸಿಗೆ ಒಂದು ವೈಟ್ ಶೀಟ್ ತೊಗೊಂಡಿದ್ದೀನಿ. ಅದೇ ರೀತಿ ಒಂದು ಪೆನ್ಸಿಲನ್ನು ತೊಗೊಂಡಿದ್ದೀನಿ. ಈ ಪೆನ್ಸಿಲ್ ಮತ್ತು ವೈಟ್ ಶೀಟಿಂದ ನಾವು ಬೇಸಿಕ್ ಮೆಹಂದಿ ಡಿಸೈನ್ಗಳನ್ನು ಪ್ರಾಕ್ಟೀಸ್ ಮಾಡೋಣ. ನಂತರ ನಾವು ಕೋನದಿಂದ ಮೆಹಂದಿ ಹಾಕೋದು ಹೇಗಂತಂದೇಳಿ ನೆಕ್ಸ್ಟ್ ಡೇಯಿಂದ ತೋರಿಸ್ಕೊಡ್ತೀನಿ ನಿಮಗೆ. ಹಾಗಿದ್ದರೆ ಕೋನ ಇಲ್ದೇ ಪೆನ್ಸಿಲಿಂದನೇ ಮೆಹಂದಿ ಬೇಸಿಕ್ ಡಿಸೈನನ್ನು ಮೊದಲಿಗೆ ನಾವು ವೈಟ್ ಶೀಟ್ನಲ್ಲಿ ಪ್ರಾಕ್ಟೀಸ್ ಮಾಡೋಣ. ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಮೊದಲಿಗೆ ನಾವು ಮೆಹಂದಿ ಫಸ್ಟ್ ಡೇ ಫಸ್ಟ್ ಸ್ಟೆಪ್ ಅಂದರೆ ಲೈನ್ಗಳನ್ನು ಹಾಕೋದು. ಈ ರೀತಿ ನೋಡಿ, ಈ ರೀತಿ ನೀಟಾಗಿ ಗೆರೆಗಳನ್ನು ಹಾಕ್ಕೊಳ್ಳೋದು. ಹಾರಿಜಾಂಟಲಿ ವರ್ಟಿಕಲಿ ಲೈನ್ಗಳನ್ನು ಹಾಕೋದನ್ನು ನಾವು ಮೊದಲಿಗೆ ಕಲಿಬೇಕಾಗುತ್ತೆ. ಈ ರೀತಿ ಥಿನ್ ಆ್ಯಂಡ್ ಥಿಕ್, ದಪ್ಪ ಮತ್ತು ತೆಳ್ಳಗೆ ಇರುವಂತಹ ಲೈನ್ಗಳನ್ನು ಹಾಕೋದು. ಈಗ ನಾವು ದಪ್ಪ ಲೈನನ್ನು ಹಾಕಬೇಕಾದ್ರೆ ಈ ರೀತಿ 2 ಲೈನ್ಗಳನ್ನು ಹಾಕಿ ಮಧ್ಯದಲ್ಲಿ ಅದನ್ನು ಫಿಲ್ ಮಾಡಿಕೊಂಡ್ರು ಅದು ತುಂಬ ದಪ್ಪವಾಗಿರುವಂಥ ಲೈನ್ ಆಗುತ್ತೆ. ನೋಡಿ, ಈ ರೀತಿ ಲೈನ್ಗಳನ್ನು ಹಾಕಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಈಗ ಅಪ್ಪುಗಳನ್ನು ಹಾಕೋದು. ಈ ರೀತಿ ಅಪ್, ಇದನ್ನೇ ಉಲ್ಟಾ ಹಾಕೋದು. ಈ ರೀತಿ ಮಾಡಿದ್ರೆ ಇದು ಸಹ ಒಂದು ಡಿಸೈನ್ ಆಗುತ್ತೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಈಗ ಈ ರೀತಿ ಜಿಲೇಬಿಗಳನ್ನು ಹಾಕೋದು. ಜಿಲೇಬಿ ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಜಿಲೇಬಿಗಳು, ದೊಡ್ಡ ದೊಡ್ಡ ಜಿಲೇಬಿಗಳು ಹಾಕಿದರೆ ಅದು ಒಂಥರ ಡಿಸೈನ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಲೀವ್ಸ್, ಎಲೆಗಳನ್ನು ಬಿಡಿಸೋದು. ನೋಡಿ, ಈ ರೀತಿ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಲೈನ್ಸ್ ಮತ್ತು ಅಪ್ಸ್ ಹಾಕೋದು. ಈ ರೀತಿ ಲೈನ್ಸ್ ಮತ್ತು ಅಪ್ಸ್. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಸರ್ಕಲ್ಗಳನ್ನು ಹಾಕೋದು. ಸರ್ಕಲ್ ಈ ರೀತಿ ದೊಡ್ಡ ದೊಡ್ಡ ಸರ್ಕಲಿಂದ ಚಿಕ್ಕ ಚಿಕ್ಕ ಸರ್ಕಲನ್ನು ಹಾಕೋತಾ ಹೋಗೋದು. ಇದೇ ರೀತಿ ಇದನ್ನು ಜಾಯಿಂಟ್ ಮಾಡ್ಬೋದು. ನೋಡಿ, ಈ ರೀತಿ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಡಾಟ್ಸ್. ಈ ರೀತಿ ಡಾಟ್ಸ್ ಇಡೋದು.
ದೊಡ್ಡ ದೊಡ್ಡ ಡಾಟ್ಸಿಂದ ಚಿಕ್ಕ ಚಿಕ್ಕ ಡಾಟ್ಸ್ನ ಮಾಡ್ತಾ ಹೋಗೋದು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಜಿಲೇಬಿ ಹಾಕಿ ಮತ್ತು ಅದ್ರ ಮೇಲೆ ನಾವು ಅಪ್ಸನ ಹಾಕೋದು. ಈ ರೀತಿ ಜಿಲೇಬಿ ಹಾಕಿದ ನಂತರ ಇದರ ಮೇಲೆ ಈ ರೀತಿ ಅಪ್ಸನ ಹಾಕೋದು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಲೈನ್ಸ್ ವಿತ್ ಡಾಟ್ಸ್. ಈ ರೀತಿ ಲೈನ್ ಹಾಕೋದು, ಅದರ ಮೇಲೆ ಈ ರೀತಿ ಡಾಟ್ಸ್ ಹಾಕೋದು. ಈ ರೀತಿ. ನೆಕ್ಸ್ಟು ಡ್ರಾಪ್ಸು. ಈ ಡ್ರಾಪ್ಸ್ ಹೇಗೆ ಬೀಳುತ್ತಲ್ಲ ಆ ರೀತಿ ಡಿಸೈನ್ ಹಾಕೋದು. ನೋಡಿ ಈ ರೀತಿ. ಈ ರೀತಿ. ಫ್ರೆಂಡ್ಸ್, ಲೈನ್ಸ್ ಅಪ್ಸ್ ಆ್ಯಂಡ್ ಡಾಟ್ಸ್. ನೋಡಿ ಈಗ ಲೈನ್ಸ್ ಅಪ್ಸ್ ಈ ರೀತಿ ಮತ್ತು ಡಾಟ್ಸ್. ನೋಡಿ ಈ ರೀತಿ. ನೆಕ್ಸ್ಟ್ ಸರ್ಕಲ್ ಚೈನ್. ನೋಡಿ ಈ ರೀತಿ ದೊಡ್ಡ ದೊಡ್ಡ ಸರ್ಕಲ್ ಹಾಕೋದು, ಸಣ್ಣ ಸಣ್ಣ ಸರ್ಕಲ್ ಹಾಕೋದು, ಅದೇ ಒಂದು ಡಿಸೈನ್ ಆಗುತ್ತೆ. ನೋಡಿ ಈ ರೀತಿ ಸರ್ಕಲ್ ಚೈನ್. ಈ ರೀತಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ರಿಂಗ್ ಡಾಟ್ಸ್ ಅಂತಂದೇಳಿ ಈ ರೀತಿ ರಿಂಗ್ ಥರ ಮಾಡಿ ಡಾಟ್ಸ್. ನಿಮಗೆ ಯಾವ ಡಿಸೈನ್ ತೋಚುತ್ತೋ ಅದನ್ನು ನೀವು ನೀಟಾಗಿ ಹಾಕಿದರೆ ಅದೇ ಒಂಥರ ಡಿಸೈನ್ ಆಗಿ ಅದೇ ಚೆಂದ ಕಾಣುತ್ತೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಮ್ಯಾಂಗೋ ಶೇಪನ್ನು ಬಿಡಿಸೋದು. ಈ ರೀತಿ ಎಸ್ ಆಗಿ ಮ್ಯಾಂಗೋ ಶೇಪ್ ಅಂತೂ ಬಿಡಿಸ್ಲಿಕ್ಕೆ ಬರುತ್ತೆ ಎಲ್ಲರಿಗೆ ಆಲ್ಮೋಸ್ಟು. ಈ ರೀತಿ ಮ್ಯಾಂಗೋ ಶೇಪ್. ಇದ್ರ ಒಳಗೆ ನಾವು ಬೇಸಿಕ್ ಡಿಸೈನ್ಗಳು ಏನಿದ್ದಾವೆ ಅವನ್ನ ಫಿಲ್ ಮಾಡ್ಬೋದು. ಈ ರೀತಿ ಅಪ್ಸ್. ಲೈನ್ಸ್ ಈ ರೀತಿ ಫಿಲ್ ಮಾಡಿದರೆ ಮ್ಯಾಂಗೋ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಅರೇಬಿಕ್ ಫ್ಲವರ್ ಅಂತಂದೇಳಿ ಈ ರೀತಿ ಜಿಲೇಬಿಯನ್ನು ಹಾಕೋದು, ನಂತರ ಅರೇಬಿಕ್ ಫ್ಲವರ್ ಈ ರೀತಿ ಡ್ರಾ ಮಾಡೋದು. ಈ ರೀತಿ ಒಳಗಡೆ ಲೈನನ್ನು ಹಾಕೋದು. ನೋಡಿ ಈ ರೀತಿ ಇದನ್ನು ದಪ್ಪ ಲೈನ್ಗಳನ್ನು ಹಾಕಬೇಕು, ಔಟ್ಲೈನ್ಗಳನ್ನು. ಇದು ಅರೇಬಿಕ್ ಫ್ಲವರ್. ಓಕೆ ಫ್ರೆಂಡ್ಸ್, ಇವತ್ತು ನಾನು ಫಸ್ಟ್ ಡೇ ಮೆಹಂದಿ ಕ್ಲಾಸಲ್ಲಿ ಬೇಸಿಕ್ ಮೆಹಂದಿ ಡಿಸೈನ್ಗಳನ್ನು ಪೆನ್ಸಿಲಿಂದ ಪೇಪರ್ ಒಳಗೆ ಹಾಕಿ ತೋರಿಸಿದ್ದೀನಿ. ನೆಕ್ಸ್ಟ್ ಡೇ ನಾನು ಕೋನದಿಂದ ಮುಂಬರುವ ಡಿಸೈನ್ಗಳನ್ನು ಯಾವ ರೀತಿ ಇರುತ್ತೆ, ಅದನ್ನು ಯಾವ ರೀತಿ ನಾವು ಕೋನದಿಂದ ಹಾಕೋದು ಅಂತಂದೇಳಿ ತೋರಿಸ್ಕೊಡ್ತೀನಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಏನಾದರೂ ಮಿಸ್ಟೇಕ್ ಹೇಳಿದರೆ, ಯಾವುದಾದ್ರೂ ಒಂದು ಡಿಸೈನ್ ಹೇಳಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್ ಬಾಯ್.